ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಬಾಬಾ ಸಾಹೇಬರ ಪುತ್ಥಳಿಗೆ ವಿಜಯಣ್ಣ ಮಾಲಾರ್ಪಣೆ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅಭಿಮಾನಿಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಿಜಯಣ್ಣನಿಗೆ ಮತ್ತೊಮ್ಮೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ನಮ್ಮೊಂದಿಗೆ ಆ ಖುಷಿನಲ್ಲಿ ಭಾಗಿಯಾಗ್ತಾ ಎಲ್ಲರೂ ಕೂಡ ನಾವು ಇವತ್ತು ಸಿನಿಮಾನ ನೋಡಿ ಏನಿವತ್ತು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಇವತ್ತು ಸುದ್ದಿ. ಹಂಗಾಗಿ ಬಾಬಾ ಸಾಹೇಬರ ವಿಚಾರಗಳಲ್ಲಿ, ಬಸವಣ್ಣನ ವಿಚಾರಗಳಲ್ಲಿ, ಈ ತರದ್ದು ಎಲ್ಲ ನಮ್ಮ ಪೂರ್ವಿಕರಿಗೆ ಯಾವೆಲ್ಲ ತಿರುಳಿದೆ ಅದನ್ನ ರಸವತ್ತಾಗಿ ಅರ್ಥಪೂರ್ಣವಾಗಿ ತುಂಬಾ ಅದ್ಭುತವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಕಟ್ಬಿಟ್ಟಿದೆ. ಹಂಗಾಗಿ ಗೆಳೆಯರೇ ನಮಸ್ಕಾರ. ಇವತ್ತು ಲ್ಯಾಂಡ್ ಲಾರ್ಡ್ ಚಿತ್ರ ಅಭೂತಪೂರ್ವದ ಅಂತ ಯಶಸ್ಸು ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಾದ್ರೂ ಇದ್ರೆ ಅದು ನಮ್ಮ ದುನಿಯಾ ವಿಜಿ ಸರ್. ಯಾವರೇ ಒಬ್ಬ ನಾಯಕ ನಟ ಆದ್ರೂ ಸಿನಿಮಾ ಮಾಡ್ತಾರೆ, ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆದ್ರೆ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಸಿನಿಮಾ ಗೆಲ್ಬೇಕು, ಸಿನಿಮಾ ಜನ ನೋಡ್ಬೇಕು ಅಂತೇಳಿ ಎಲ್ಲರಿಗೂ ತಲುಪಿಸೋ ವ್ಯವಸ್ಥೆಯನ್ನ, ಆಮೇಲೆ ಎಲ್ಲರ ಜೊತೆ ಅವರು ಇದ್ದು, ಆಮೇಲೆ ಎಲ್ಲ ಯೂನಿವರ್ಸಿಟಿಯ ಎಲ್ಲ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಂದು ಮನವಿ, ದಯವಿಟ್ಟು ಯಾರು ಸಹ ಫೋಟೋಗೆ ಇವಾಗ ಬರಬೇಡಿ. ಚಲನಚಿತ್ರ ಮುಗಿದ ನಂತರ ವಿಜಯಣ್ಣವರು ನಮಗೋಸ್ಕರ ಒಂದು ಸಮಯ ಕೊಡ್ತಾರೆ, ಆ ಸಮಯದಲ್ಲೇ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳ್ತಾ ಇದೀವಿ. ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಒಕ್ಕೂಟ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಎಲ್ಲರಿಗೂ ತಲುಪಿಸುವಂತ ಒಂದು ಕಾರ್ಯವನ್ನ ನಾವು ಕೈಗೊಂಡಿದ್ದೀವಿ. ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಇವತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಅಷ್ಟು ಟಿಕೆಟ್ಗಳನ್ನ ಬುಕ್ ಮಾಡಿದೀವಿ. ಆಮೇಲೆ ಪ್ರಪ್ರಥಮ ಬಾರಿಗೆ ನಾವು ಕೆಲವರು ಹೇಳ್ತಾರೆ ಜನ ₹25,000 ಚಲನಚಿತ್ರ ತಂಡಕ್ಕೆ ನಾವು ಎಲ್ಲ ವಿದ್ಯಾರ್ಥಿ ಮಿತ್ರರು ಸೇರಿ ಅವರಿಗೆ ₹25,000 ಚೆಕ್ ಅನ್ನ ಕೊಡ್ತಾ ಇದೀವಿ. ದಯವಿಟ್ಟು ನಮ್ಮ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರು ಚೆಕ್ ಅನ್ನ ವಿಜಿ ಸರ್ ಅವರಿಗೆ ಕೊಡಬೇಕು. ₹25,000 ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದಿಂದ ಅವರಿಗೆ ಆರ್ಥಿಕ ಸಹಾಯವನ್ನ ನೀಡಿದ್ದೀವಿ. ಕಾರಣ ಏನಂದ್ರೆ ಕನ್ನಡ ಚಿತ್ರ ಗೆಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಆಮೇಲೆ ಪ್ರಥಮ ಬಾರಿಗೆ ಸಂವಿಧಾನವನ್ನ ಗೌರವಿಸುವ, ಸಂವಿಧಾನದ ಆಶಯವುಳ್ಳ, ಸಂವಿಧಾನದಿಂದ ಜನಗಳಿಗೆ ಯಾವ ರೀತಿಯಾದಂತಹ ಮೆಸೇಜ್ ನ ಕೊಡಬೇಕು ಆ ಮೆಸೇಜ್ ನ ಕೊಟ್ಟಿರುವಂತ, ಆಮೇಲೆ ಶಿಕ್ಷಣದ ಮಹತ್ವವೇನು, ಆಮೇಲೆ ಇದು ಏನು ಸತಿಸಾಗಮನ ಪದ್ಧತಿ ಇರ್ಬೋದು ಅಥವಾ ಬಸವಿ ಪದ್ಧತಿ ಇರ್ಬೋದು, ಇವೆಲ್ಲವನ್ನ ಚಿತ್ರದಲ್ಲಿ ಬಹಳ ರಸವತ್ತಾಗಿ ತೋರಿಸ್ಕೊಟ್ಟಿದ್ದಾರೆ. ಜನಗಳಿಗೆ ಇನ್ಫಾರ್ಮೇಶನ್ ಕೊಡೋ ತರ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ವಿಜಯ್ ಸರ್ ಅವರು ಎರಡು ಮಾತಾಡಬೇಕು. ಅದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಬೇಕು. ಪುತ್ಥಳಿಗೆ ಮಾಲಾರ್ಪಣೆ ಮಾಡಬೇಕು. ಅದಾದ ನಂತರ ಇಲ್ಲಿಂದ ಕಾಲ್ನಡಿಗೆಯಲ್ಲಿ ನಮ್ಮ ಅಂಬೇಡ್ಕರ್ ಅಧ್ಯಯನ ಕೇಂದ್ರದವರೆಗೂ ನಡ್ಕೊಂಡು ಹೋಗಿ ಅಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ 25ರಿಂದ 50 ಜನ ಇದ್ದವರು ನಾವು 300 ಜನ ಟಿಕೆಟ್ ನ ಬುಕ್ ಮಾಡಿ ಇವತ್ತು ಈ ಸಿನಿಮಾ ನೋಡಕ್ ಹೋಗ್ತಾ ಇದೀವಿ. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಲಹೆ ಸಹಕಾರನ ನೀಡಿದಂತ ಎಲ್ಲ ಒಕ್ಕೂಟದ ಮಿತ್ರರಿಗೆ ನಾವು ಈ ಸಮಯದಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಒಕ್ಕೂಟದ ಪರವಾಗಿ ಆಮೇಲೆ ಲ್ಯಾಂಡ್ ಲಾರ್ಡ್ ಚಿತ್ರದ ಪರವಾಗಿ ಎರಡೆರಡು ಮಾತುಗಳನ್ನ ನಮ್ಮ ದುನಿಯಾ ವಿಜಯ್ ಸರ್ ಅವರು ಮಾತಾಡಿದ ನಂತರ ಭೀಮರಾವ್ ಅವರಿಗೆ, ಬಾಬಾ ಸಾಹೇಬ್ ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ನಾವು ಜಾಥಾವನ್ನ ಸ್ಟಾರ್ಟ್ ಮಾಡಿದೀವಿ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಿ. ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿರೋ ವಿದ್ಯಾರ್ಥಿಗಳು ನಿಮಗೆ ಶರಣಾರ್ಥಿ. ನಾನು ಡಿಗ್ರಿ ಫೇಲ್, ನೀವೆಲ್ಲ ನನ್ನ ಮೀರಿ ಓದ್ತಾ ಇದ್ದೀರಾ. ಎಲ್ಲರೂ
ಒಂದು ದೊಡ್ಡ ಶಕ್ತಿಗಳಾಗಿ ನಿಂತು ಇವತ್ತು ಈ ಸಿನಿಮಾನ ಗೆಲ್ಸಕ್ಕೆ ಕಾರಣಕರ್ತರಾಗ್ತಾ ಇದ್ದೀರಾ. ಇದು ನಾವು ಬಾಬಾ ಸಾಹೇಬ್ರ ಮೇಲೆ ಇಟ್ಕೊಂಡಿರೋ ಪ್ರೀತಿ ಮತ್ತು ವಿಶ್ವಾಸ ಮತ್ತು ನಾವು ಸಂವಿಧಾನದ ಮೇಲೆ ಇಟ್ಟಿರುವಂಥ ನಂಬಿಕೆ ನಮ್ಮನ್ನು ಸದಾ ಹೀಗೆ ಕರ್ಕೊಂಡು ಹೋಗಲಿ. ನೀವು ಇಲ್ಲಿ ಶುರು ಮಾಡಿರೋದು ಇಡೀ ಕರ್ನಾಟಕದಾದ್ಯಂತ ಆಗಲಿ ಅನ್ನೋ ನನ್ನ ಆಸೆ ಇದೆ. ಹಾಗಾಗಿ ನಿಮ್ಮ ಈ ಕೂಗು ಇಡೀ ಕರ್ನಾಟಕಕ್ಕೆ ಮುಟ್ಲಿ, ಎಲ್ಲ ಯೂನಿವರ್ಸಿಟಿ ಮಕ್ಕಳು ನೋಡುವಂತಾಗಲಿ. ನಾನು ಎಲ್ಲ ಡಿಸ್ಟಿಕ್ಕು ಹೋಗಿ ಒಂದು ಸಂವಿಧಾನ ಜಾತ್ರೆ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕಾಗತ್ತೆ. ನೀವೆಲ್ಲ ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿರೋರು, ಹೆಚ್ಚಿಗೆ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡಿರೋರು. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನೀವು ನನ್ನ ಇವತ್ತು ಈ ಜಾಗದಲ್ಲಿ ಕರೆಸಿ ನನಗೆ ಇಷ್ಟು ದೊಡ್ಡ ಪ್ರೀತಿ ಗೌರವ ಕೊಡ್ತಾ ಇರೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಿನಿಮಾ ನೋಡ್ತಾ ಇರೋದೇ ನನಗೆ ಮತ್ತು ನಮ್ಮ ನಿರ್ದೇಶಕರಿಗೆ ತುಂಬ ಎಮೋಷ್ನಲ್ ಆಗ್ತಾ ಇದ್ದೀವಿ ಇದೆಲ್ಲ ವಿಷಯಗಳು ಕೇಳಿ. ನಿನಗೂ ಕೂಡ ತುಂಬ ಧನ್ಯವಾದ ಕಣಪ್ಪ. ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಲೆಕ್ಚರರ್ಗೆ ನನಗೆ ನೆನ್ನೆ ಮೀಟ್ ಆದರು ಡಾಕ್ಟರ್ ಕರಿಯಣ್ಣ ಅವರು. ಅವ್ರಿಗೆ ಗೊತ್ತೇ ಆಗಲ್ಲ ನೋಡಿ, ಅಷ್ಟು ಸಿಂಪಲ್ ಆಗಿರ್ತಾರೆ. ಅವರೆಲ್ಲ ನೋಡಿದಾಗ ನಾವು ಇನ್ನೂ ಎಷ್ಟು ಸಿಂಪಲ್ ಆಗಬೇಕು ಅಂತ ಕಲಿಸ್ಕೊಡುತ್ತೆ. ಇದು ಬಾಬಾ ಸಾಹೇಬರ ಅನುಯಾಯಿಗಳ ಒರಿಜಿನಲ್ ಅನುಯಾಯಿಗಳ ನಡೆ, ನುಡಿ, ಭಾಷೆ ಎಲ್ಲವೂ ಹೀಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ರೂಢಿಸ್ಕೊಳ್ತೀವಿ ಸರ್, ಖಂಡಿತವಾಗ್ಲೂ. ನನಗೂ ಅವಾಗವಾಗ ಅದೇ ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇದೆ. ದಯಮಾಡಿ ನನಗೂ ಒಂಚೂರು ಪಾಠ ಹೇಳ್ಕೊಡಿ ಸರ್, ನಾವು ಕಲಿಬೇಕನ್ನೋ ಆಸೆ. ಸೊ ಇವತ್ತು ನಿಮ್ಮ ಈ ಒಂದು ಒಗ್ಗಟ್ಟು ಮತ್ತು ಈ ನಿಮ್ಮ ಒಂದು ಕೂಗು ಇಡೀ ಕರ್ನಾಟಕದಾದ್ಯಂತ, ಯಾಕಂದರೆ ಯಾವತ್ತು ಸ್ಟೂಡೆಂಟ್ಸ್ಗಳು ಎಲ್ಲ ಸೇರಿ ಕೂಗೋಣ 3 ಸರಿ. ನನ್ನ ಜೊತೆ ಎಲ್ಲ ಕೂಗಿ ಭೀಮಪುತ್ರಿ ಭೀಮಪುತ್ರಿ ಭೀಮಪುತ್ರಿಗೆ ಜಯವಾಗಲಿ ಅಂತ 3 ಸರಿ ಜಲನ ಕೂಗೋಣ. ಭೀಮಪುತ್ರಿ ಭೀಮಪುತ್ರಿ ಭೀಮಪುತ್ರಿಗೆ ಜಯವಾಗಲಿ. ಜೈ ಜೈ ಜೈ. ನನಗೆ ನಮ್ಮ ತಂಡಕ್ಕೆ ಏನು ಗೌರವಾನ್ವಿತ ಎಲ್ಲ ವಿದ್ಯಾರ್ಥಿಗಳು ಈ ಹಣವನ್ನು ಕೊಟ್ಟಿದ್ದೀರಾ, ಇದಕ್ಕೆ ಇನ್ನೊಂದು ನನ್ನ ಕೈಯಲ್ಲಾಗುವಂಥ ಇನ್ನೊಂದು 75,000 ರೂಪಾಯಿ ಸೇರಿಸಿ ಮಗು ಹೆಸರು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಣ. ನಾನೇ ಕೊಡ್ತೀನಿ, ದಯಮಾಡಿ ಅವ್ರ ನಂಬರ್ ಕೊಡಿ, ನನಗೆ ನಾನೇ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಹಂಗಾಗಿ ಮಗು ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬಿಡಮ್ಮ. ಅದರ ವಿದ್ಯೆಗಾಗಲಿ ಭೀಮಪುತ್ರ ಇಲ್ಲಿ ನಮ್ಮ ಪ್ರೀತಿಯಿಂದ ನಾವು ಕೊಡೋದು. ನನಗೂ ಬೇಕಾಗಲಿಲ್ಲ, ನನಗೆ ಪ್ರೀತಿಯಿಂದ ಕೊಟ್ಟರು, ನಾನು ಯಾರು ಕೊಡಲಿ. ಆಯಿತು, ಈ ಮಗು ಹೆಸರಲ್ಲಿ ನಾನು 75,000 ರೂಪಾಯಿ ಕೊಟ್ಟು, ನೀವು ಕೊಟ್ಟರು 25,000 ರೂಪಾಯಿಗೆ ಸೇರಿಸಿ ಒಂದು ದೊಡ್ಡ ಇನ್ಶೂರೆನ್ಸ್ ಮಾಡಿಸ್ಕೊಡಿ. ನಿಮ್ಮೆಲ್ಲರ ಆಶೀರ್ವಾದ ಈ ಮಗು ಮೇಲೆ ಇರಲಿ. ಜೈ ಭೀಮ್. ಗೆಳೆಯರೇ ನಮಸ್ಕಾರ. ಒಂದು ನಾವು ಕೇಳ್ಕೊಂಡ್ವಿ ವಿಜಯ್ ಸರ್ನ, ಸರ್ ನಮ್ಮ ಒಕ್ಕೂಟದಿಂದ ಒಂದು 25 ಜನ 50 ಜನ ಹೋಗಿ ಸಿನಿಮಾವನ್ನ ನೋಡ್ಬೇಕು ಅಂತ ಇದೀವಿ, ನೀವೊಂದು 10 ನಿಮಿಷಗಳ ಕಾಲ ನಮ್ಮ ಜೊತೆಗೆ ಸೇರ್ಕೊಳ್ಳೋದಕ್ಕಾಗತ್ತಾ ಅಂತ ಕೇಳಿದ್ವಿ. ಹಿಂದೂ ಮುಂದೆ ಯೋಚನೆ ಮಾಡಿದೆ, ಇಲ್ಲಮ್ಮ ನೀವು ಮಾಡ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಅಣ್ಣವರೇ ಈ ತರ ಇಷ್ಟು ದೊಡ್ಡ ಭರವಸೆ ಕೊಟ್ಟ ಮೇಲೆ ನಾವು ಸಣ್ಣದಾಗಿ ಮಾಡೋದು ಬೇಡ, ದೊಡ್ಡದಾಗಿ ಮಾಡೋಣ ಅಂತೇಳಿ 125ರಿಂದ 50 ಜನ ಇದ್ದವರು ನಾವು 300 ಜನ ಟಿಕೆಟ್ ನ ಬುಕ್ ಮಾಡಿ ಇವತ್ತು ಈ ಸಿನಿಮಾ ನೋಡಕ್ ಹೋಗ್ತಾ ಇದೀವಿ. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಲಹೆ ಸಹಕಾರವನ್ನು ನೀಡಿದಂತ ಎಲ್ಲ ಒಕ್ಕೂಟದ ಮಿತ್ರರಿಗೆ ನಾವು ಈ ಸಮಯದಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಒಕ್ಕೂಟದ ಪರವಾಗಿ, ಯೂನಿವರ್ಸಿಟಿ ಪರವಾಗಿ ಹಾಗೂ ಆಮೇಲೆ ಲ್ಯಾಂಡ್ ಲಾರ್ಡ್ ಚಿತ್ರದ ಪರವಾಗಿ ಎರಡೆರಡು ಮಾತುಗಳನ್ನ ನಮ್ಮ ದುನಿಯಾ ವಿಜಯ್ ಸರ್ ಅವರು ಮಾತಾಡಿದ ನಂತರ ಭೀಮರಾವ್ ಅವರಿಗೆ, ಬಾಬಾ ಸಾಹೇಬ್ ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ನಾವು ಜಾಥಾವನ್ನ ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಿ. ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿರೋ ವಿದ್ಯಾರ್ಥಿಗಳು ನಿಮಗೆ ಶರಣಾರ್ಥಿ. ನಾನು ಡಿಗ್ರಿ ಫೇಲು, ನೀವೆಲ್ಲ ನನ್ನ ಮೀರಿ ಓದ್ತಾ ಇದ್ದೀರಾ. ಎಲ್ಲರೂ ಒಂದು ದೊಡ್ಡ ಶಕ್ತಿಗಳಾಗಿ ನಿಂತು ಇವತ್ತು ಈ ಸಿನಿಮಾನ ಕೆಲಸಕ್ಕೆ ಕಾರಣಕರ್ತರಾಗ್ತಾ ಇದ್ದೀರಾ. ಇದು ನಾವು ಬಾಬಾ ಸಾಹೇಬ್ರ ಮೇಲೆ ಇಟ್ಕೊಂಡಿರೋ ಪ್ರೀತಿ ಮತ್ತು ವಿಶ್ವಾಸ ಮತ್ತು
ನಾವು ಸಂವಿಧಾನದ ಮೇಲೆ ಇಟ್ಟಿರುವಂಥ ನಂಬಿಕೆ ನಮ್ಮನ್ನು ಸದಾ ಹೀಗೆ ಕರ್ಕೊಂಡು ಹೋಗಲಿ. ನೀವು ಇಲ್ಲಿ ಶುರು ಮಾಡಿರೋದು ಇಡೀ ಕರ್ನಾಟಕದಾದ್ಯಂತ ಆಗಲಿ ಅನ್ನೋ ನನ್ನ ಆಸೆ ಇದೆ. ಹಂಗಾಗಿ ನಿಮ್ಮ ಈ ಕೂಗು ಇಡೀ ಕರ್ನಾಟಕಕ್ಕೆ ಮುಟ್ಲಿ, ಎಲ್ಲ ಯೂನಿವರ್ಸಿಟಿ ಮಕ್ಕಳು ನೋಡುವಂತಾಗಲಿ. ನಾನು ಎಲ್ಲ ಡಿಸ್ಟಿಕ್ಕು ಹೋಗಿ ಒಂದು ಸಂವಿಧಾನ ಜಾತ್ರೆ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕಾಗುತ್ತೆ. ನೀವೆಲ್ಲ ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿರೋರು, ಹೆಚ್ಚಿಗೆ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡಿರೋರು. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನೀವು ನನ್ನ ಇವತ್ತು ಈ ಜಾಗದಲ್ಲಿ ಕರೆಸಿ ನನಗೆ ಇಷ್ಟು ದೊಡ್ಡ ಪ್ರೀತಿ ಗೌರವ ಕೊಡ್ತಾ ಇರೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಿನಿಮಾ ನೋಡ್ತಾ ಇರೋದೇ ನನಗೆ ಮತ್ತು ನಮ್ಮ ನಿರ್ದೇಶಕರಿಗೆ ತುಂಬ ಎಮೋಷ್ನಲ್ ಆಗ್ತಾ ಇದ್ದೀವಿ ಇದೆಲ್ಲ ವಿಷಯಗಳು ಕೇಳಿ. ನಿಮಗೂ ಕೂಡ ತುಂಬ ಧನ್ಯವಾದ ಕಣಪ್ಪ. ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಲೆಕ್ಚರರ್ಗೆ ನಿನ್ನೆ ಮೀಟ್ ಆದರು ಡಾಕ್ಟರ್ ಕರಿಯಣ್ಣ ಅವ್ರು ಗೊತ್ತೇ ಆಗಲ್ಲ ನೋಡಿ, ಅಷ್ಟು ಸಿಂಪಲ್ ಆಗಿರ್ತಾರೆ. ಅವರೆಲ್ಲ ನೋಡಿದಾಗ ನಾವು ಇನ್ನೂ ಎಷ್ಟು ಸಿಂಪಲ್ ಆಗಬೇಕು ಅಂತ ಕಲಿಸ್ಕೊಡುತ್ತೆ. ಇದು ಬಾಬಾ ಸಾಹೇಬರ ಅನುಯಾಯಿಗಳ ಒರಿಜಿನಲ್ ಅನುಯಾಯಿಗಳ ನಡೆ, ನುಡಿ, ಭಾಷೆ ಎಲ್ಲವೂ ಹೀಗಿರುತ್ತೆ. ಸೊ ಹಂಗಾಗಿ ಅದನ್ನು ನಾವು ರೂಢಿಸ್ಕೊಳ್ತೀವಿ ಸರ್. ಖಂಡಿತವಾಗ್ಲೂ ನನಗೂ ಅವಾಗವಾಗ ಆದರೆ ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇದೆ. ದಯಮಾಡಿ ನನಗೂ ಒಂಚೂರು ಪಾಠ ಹೇಳ್ಕೊಡಿ ಸರ್, ನಾವು ಕಲಿಬೇಕು ಅನ್ನೋ ಆಸೆ. ಸೊ ಇವತ್ತು ನಿಮ್ಮ ಈ ಒಂದು ಒಗ್ಗಟ್ಟು ಮತ್ತೆ ಈ ನಿಮ್ಮ ಒಂದು ಕೂಗು ಇಡೀ ಕರ್ನಾಟಕದಾದ್ಯಂತ, ಯಾಕೆಂದರೆ ಯಾವತ್ತು ಸ್ಟೂಡೆಂಟ್ಸ್ಗಳು ಎದ್ದೊಳ್ಳೋದು ಕಷ್ಟ, ಪ್ರಾಮಾಣಿಕವಾಗಿದ್ದರೆ ಮಾತ್ರ ಅವ್ರು ಎದ್ದೊಳ್ಳೋದು. ಹಂಗಾಗಿ ನಿಮ್ಮ ಪ್ರಾಮಾಣಿಕತೆಗೆ ನಮ್ಮ ಪ್ರಾಮಾಣಿಕತೆ ಕೂಡ ಇದೆ. ನಿಮ್ಮೆಲ್ಲರ ಪಾದಕ್ಕೆ ನನ್ನ ನಮಸ್ಕಾರ. ಜೈ ಭೀಮ್. ಈಗ ಒಂದು ಗೀತೆ, ಒಂದು ಭೀಮ ವಂದನೆ ಗೀತೆ, ತದನಂತರ ಭೀಮರಾವ್ ಅವರಿಗೆ ಬಾಬಾ ಸಾಹೇಬ್ ಅವರಿಗೆ ಮಾತಾಡ್ತಾರೆ. ಕೇಳಿಸದ ಕಲಿಗಳೇ ಭೀಮಗೀತೆ, ಕೇಳಿಸದ ಕಲಿಗಳೇ ಭೀಮಗೀತೆ, ಕೇಳಿಸದ ಕಲಿಗಳೇ ಭೀಮಗೀತೆ, ಕೇಳಿಸದ ಕಲಿಗಳೇ ಭೀಮಗೀತೆ. ಬುದ್ಧ ಭುವಿಯ ಬಾನೊಡಲಲ್ಲಿ ಮೊಳಗಿದ ಭೀಮಯುಗದ ನವಕ್ರಾಂತಿ ಗೀತೆ, ಬುದ್ಧ ಭುವಿಯ ಬಾನೊಡಲಲ್ಲಿ ಮೊಳಗಿದ ಭೀಮಯುಗದ ನವಕ್ರಾಂತಿ ಗೀತೆ, ಭೀಮಯುಗದ ನವಕ್ರಾಂತಿ ಗೀತೆ. ಕೇಳಿಸದ ಕಲಿಗಳೇ ಭೀಮಗೀತೆ, ಕೇಳಿಸದ ಕಲಿಗಳೇ ಭೀಮಗೀತೆ. ಏಷ್ಯಾ ಖಂಡದ ಬಹುಭಾಗವನಾಳಿದ ಭವ್ಯ ನಾಗ ಜನಾಂಗಕ್ಕೆ ಸೇರಿದವರು ನಾವೆಂದು, ಭವ್ಯ ನಾಗ ಜನಾಂಗಕ್ಕೆ ಸೇರಿದವರು ನಾವೆಂದು, ಮೌರ್ಯರ ಕುಲದ ಶೌರ್ಯದ ಕಿಡಿಗಳು ಈ ನಾಡ ನಾಳಿದ ಮಹಾನಾಯಕರು ನಾವೆಂದು. ಹಾ, ಈ ನಾಡ ನಾಳಿದ ಮಹಾನಾಯಕರು ನಾವೆಂದು. ಮರೆತ ಪುಟಗಳ ತೆರೆದು ತೋರುತ್ತ ಬಾನಲಿ ಮೊಳಗಿದ ಭೀಮಗೀತೆ, ಭೀಮಯುಗದ ನವಕ್ರಾಂತಿ ಗೀತೆ. ಕೇಳಿಸದ ಕಲಿಗಳೇ ಭೀಮಗೀತೆ, ಕೇಳಿಸದ ಕಲಿಗಳೇ ಭೀಮಗೀತೆ. ಆಳುವ ಹಕ್ಕನ್ನು ಕಸಿದುಕೊಂಡು ಆಯುಧವ ನಿರಾಕರಿಸಿ ಆಸ್ತಿ ವಿದ್ಯಾ ಅಧಿಕಾರಗಳ ನಿಷೇಧಿಸಿದ ಮನು ಧರ್ಮಶಾಸ್ತ್ರವ ಸುಟ್ಟಾಯ್ತು, ಹೊಸ ಸಂವಿಧಾನವ ಬರೆದಾಯ್ತು. ಹೋಗಿರಿ ನಾಳೆ ಈ ದೇಶವನ್ನು ಆಳುವವರು ನಾವೆಂದು, ಇಂದ ನಿಮ್ಮ ಮನೆಗೋಡೆಗಳ ಮೇಲೆ ಬರೆದಿಟ್ಟುಕೊಳ್ಳಿರೆಂದು. ಬಾನಲಿ ಮೊಳಗಿದ ಭೀಮಗೀತೆ, ಭೀಮಯುಗದ ನವಕ್ರಾಂತಿ ಗೀತೆ. ಕೇಳಿಸದ ಕಲಿಗಳೇ ಭೀಮಗೀತೆ, ಕೇಳಿಸದ ಕಲಿಗಳೇ ಭೀಮಗೀತೆ. ಜೈ ಭೀಮ್. ಎಲ್ಲ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಿಗೆ ಮತ್ತು ಸ್ನಾತಕೋತ್ತರ ಮತ್ತೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಒಕ್ಕೂಟಕ್ಕೆ ನಾನು ಜರೂರಿಯಾಗಿರ್ತೀನಿ ಈ ಕಾರ್ಯಕ್ರಮ ಪಡೆಯಲಿಕ್ಕೆ. ಗೆಳೆಯರೆ, ಈಗ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ, ತದನಂತರ ಜಾಥಾ ಶುರುವಾಗುತ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಶಾಂತ್ ಅವರು ಸಂಶೋಧನಾ ಮತ್ತು
ಸ್ನಾತಕೋತ್ತರ ಒಕ್ಕೂಟದ ಅಧ್ಯಕ್ಷರು, ಅವರು ಸಹ ಸಹಕಾರವನ್ನು ನೀಡಿದ್ದಾರೆ. ಆಮೇಲೆ ಶೇಷು ಅವರು ಇರ್ಬೋದು, ಜಡೇಶ್ ಸರ್ ಅವರು ನಮ್ಮ ಯೂನಿವರ್ಸಿಟಿಯನ್ನ ಕುರಿತು, ನಮ್ಮ ವಿಶ್ವವಿದ್ಯಾಲಯನ ಕುರಿತು ಎರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಸಂವಿಧಾನನ ವಿದ್ಯಾರ್ಥಿಗಳಿಂದ ಒಂದು ಲ್ಯಾಂಡ್ ಲಾರ್ಡ್ ಮೂವಿ ಮೂಲ ಸಂವಿಧಾನ. ಅದು ವಿದ್ಯಾರ್ಥಿಗಳು ಎಚ್ಚೆತ್ತುಕೊಂಡು ಆ ಮೂವಿನ ಜಾಗೃತಿ ಮೂಡಿಸ್ತಾ ಇರೋದು ತುಂಬ ಖುಷಿ ಇದೆ. ಅಂದರೆ ನನ್ನ ಸಿನಿಮಾ ಮೂಲಕ ಧ್ವನಿ ಇದೇ ಆಗಿತ್ತು. ಅಂದರೆ ಎಲ್ಲರಲ್ಲಿಗೂ ಸಂವಿಧಾನ ಜಾಗೃತಿ ಮೂಡಿಸೋದು. ಇದು ಒಂದು ಹೆಜ್ಜೆ ಇಟ್ಟಿದ್ದೀವಿ ಅಷ್ಟೇ. ಮುಂದೆ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಎರಡು ಮಾತನ್ನು ಮುಗಿಸ್ತೀನಿ.
ಯಾವ ಕಡೆ ಬರ್ತಾರೆ ಹೇಳು? ಆ ಕಡೆನಾ ಈ ಕಡೆನಾ? ಎಲ್ಲೋದ್ರು ಒಳಗಡೆ ಹೋದ್ರಾ? ಒಳಗಡೆ ಬ್ರೋ ಅಲ್ಲೇ ಸಂಗಪ್ಪ ಹಿಂದೆ ಹಿಡ್ಕೊಂಡು ಬೈ ಹಿಂದೆ ಬಾ ನಾನು ಮುಂದೆ ನಾವು ಹಿಂದೆ ರಿಲೀಸ್ ಆಗಿರುವಂತಹ ಎಲ್ಲ ಚಿತ್ರಗಳಿಗೂ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ನೀಡ್ತಾನೆ ಬಂದಿದ್ವಿ. ಈ ಚಿತ್ರ ಏನಕ್ಕೆ ವಿಶೇಷ ಆಯಿತು ನಮಗೆ ಅಂತಂದರೆ, ಲ್ಯಾಂಡ್ ಲಾರ್ಡ್ ಚಿತ್ರನ ಒಂದಷ್ಟು ಸಮೂಹಗಳು ಏನು ಮಾಡ್ತಾವೆ ಅಂದರೆ, ಇದು ಪ್ರಚಾರಕ್ಕೆ ಬರಬಾರ್ದು, ಈ ಸಿನಿಮಾ ಪ್ರಚಾರದಲ್ಲಿ ಬಂದರೆ ಜನಗಳು ನೋಡಿದ್ರೆ ಮುಂದೆಗಡೆ ಅವ್ರಿಗೆಲ್ಲ ಎಲ್ಲ ಜ್ಞಾನವಂತರಾಗ್ತಾರೆ, ಸ್ಥಿತಿವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಮೆಸೇಜ್ ಪಾಸ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಎಷ್ಟು ಅವಾಯ್ಡ್ ಮಾಡಬೇಕು ಅಷ್ಟು ಅವಾಯ್ಡ್ ಮಾಡಬೇಕು ಅಂತೇಳಿ ನಮ್ಮ ಕಿವಿಯ ಮೇಲೆ ಬಿತ್ತು. ನಾವು ಅವಾಗ ವಿಜಯಣ್ಣಂಗೆ ಕೇಳ್ಕೊಂಡ್ವಿ, ಸರ್ ಈ ಥರ ನಾವು ಒಂದು 15-20 ಜನ ಸಿನಿಮಾ ನೋಡ್ತಾ ಇದ್ದೀವಿ, ಈ ಥರ ನೀವು ಬಂದು ನಮ್ಮ ಜೊತೆಗೆ ಸೇರ್ಕೋತೀರಾ ಅಂತ ಕೇಳಿದ್ವಿ. ಅವ್ರು ಒಂದೇ ಮಾತಲ್ಲಿ ಇಲ್ಲಮ್ಮ ನೀವು ಮಾಡಿರಿ ನಾನು ಬರ್ತೀನಿ ಅಂತಂದರು. ಇವ್ರು ಕೊಟ್ಟು ಹುಮ್ಮಸ್ಸಿನಿಂದ 25 ಜನ ಇದ್ದವ್ರು ನಾವು 250 ಜನ ಆಗಿ ನಾವೇ ಸ್ವತಃ ಟಿಕೆಟ್ನ ಬುಕ್ ಮಾಡಿಕೊಂಡು ಇದೊಂದು ಜಾಥಾನ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ಎಲ್ಲರಿಗೂ ತಲುಪಿಸ್ಬೇಕು, ಲ್ಯಾಂಡ್ ಲಾರ್ಡ್ ಚಿತ್ರ ಎಲ್ಲರೂ ನೋಡಬೇಕು. ಲ್ಯಾಂಡ್ ಲಾರ್ಡರ್ ಇರುವಂಥ ಒಂದು ಶಿಕ್ಷಣದ ಬಗ್ಗೆ ಮಾಹಿತಿ ಆಗಿರ್ಬೋದು, ಸಂವಿಧಾನದ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಬಸವಿ ಬಗ್ಗೆ ಇರೋಂಥ ಒಂದು ಕಥೆ ಆಗಿರ್ಬೋದು, ಇದೆಲ್ಲವನ್ನು ನೋಡಬೇಕು. ಜನರು ಜಾಗೃತರಾಗಬೇಕು, ಮುಂದೆ ಶಿಕ್ಷಿತರಾಗಬೇಕು, ವಿದ್ಯಾವಂತರಾಗಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಪ್ರಪ್ರಥಮ ಬಾರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯವನ್ನು ಮಾಡಿದ್ದೀವಿ. ಇನ್ನು ಮುಂದೆ ಸಂವಿಧಾನದ ಪರವಾಗಿ ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು ಬಂದಂಥ ಎಲ್ಲ ಚಿತ್ರಗಳಿಗೂ ನಾವು ಇದೇ ರೀತಿ ಪ್ರೋತ್ಸಾಹನ ಕೊಡ್ತೀವಿ, ಇದೇ ರೀತಿ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಮೇಡಮ್. ದುನಿಯಾ ವಿಜಯ್ ಸರ್ ಈ ಕಡೆ ಸ್ವಲ್ಪ ಪ್ರಸ್ತುತವಾಗಿ ಅವರ ಸಿನಿಮಾಗಳಲ್ಲಿ ಎಲ್ಲ ಪರಂಪರೆನ ನೋಡ್ಕೊಂಬಂದ್ರೆ ನಾವು ಸಂವಿಧಾನ ಪರವಾಗಿರ್ತಕ್ಕಂಥ ಆಶಯಗಳನ್ನ ರೆಪ್ರೆಸೆಂಟ್ ಮಾಡುವಂಥ ಮತ್ತು ಇಲ್ಲಿ ತಳ ಸಮುದಾಯಗಳು ಏನೆಲ್ಲ ಇದ್ದಾವೆ ಅವರನ್ನು ಅಡ್ರೆಸ್ ಮಾಡುವಂಥ, ಇವಾಗ ಯಾರೋ ಮೇಲಿಂದ ಮೇಲೆ ಈಗೇನೋ ಗುಲಾಮ್ಗಿರಿ ಆಗಿರ್ಬೋದು, ಸ್ಲೇವರಿ ಆಗಿರ್ಬೋದು, ಈ ಥರದ್ದು ಏನೇನೇ ಪದ್ಧತಿಗಳಾಗಿರ್ಬೋದು, ಅನ್ಟಚಬಿಲಿಟಿ ಆಗಿರ್ಬೋದು, ಇದನ್ನೆಲ್ಲ ಕೂಡ ನಾವು ತೊಡೆದು ಹಾಕಲಿಕ್ಕೆ ಸಂವಿಧಾನದ ಪರವಾಗಿರ್ತಕ್ಕಂಥ ಆಶಯಗಳನ್ನು, ಸಮಾನತೆಯ ವಿಚಾರಗಳನ್ನು ಮತ್ತು ಸಂವಿಧಾನ ಪರವಾಗಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥ ವಿಚಾರಗಳನ್ನು ಅಡ್ರೆಸ್ ಮಾಡುವ ಮುಖಾಂತರ ಅವರು ತಗೊಳ್ತಾ ಇರ್ತಕ್ಕಂಥ ಚಿತ್ರಕಥೆಗಳೇನಿದ್ದಾವೆ ಅವು ನಮ್ಮೊಳಗೆ ಇರ್ತಕ್ಕಂಥ ಆವೇದನೆನ, ನಮ್ಮೊಳಗೆ ಇರ್ತಕ್ಕಂಥ ಅಂತಃಕರಣವನ್ನು ಎಲ್ಲೋ ಒಂದು ಕಡೆ ಪ್ರತಿಬಿಂಬಿಸ್ತಾ ಇದೆ. ಹಂಗಾಗಿ ದುನಿಯಾ ವಿಜಯನ ಪರವಾಗಿ ಮತ್ತು ಅವ್ರು ತೆಗೆಯುವಂಥ ಸಿನಿಮಾಗಳ ಪರವಾಗಿ ಮತ್ತು ಈ ಥರದ್ದು ಚಿಂತನೆ ಮಾಡುವಂಥ ಈ ಥರದ ವಿಚಾರಗಳಿರ್ತಕ್ಕಂಥ ಯಾವುದೇ ಸಿನಿಮಾ ಆಗಲಿ ನಾವು ಎಲ್ಲ ವಿಧದಲ್ಲೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಎಲ್ಲ ಕಾಲೇಜುಗಳಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದರೆ, ಈ ಸಿನಿಮಾ ನಮ್ಮ ಎಲ್ಲರ ಈಗ ನಾವು ಏನೋ ಒಂದು ಪ್ರಶ್ನೆ ಮಾಡ್ತಾ ಇದ್ವಿ, ಏನು ವ್ಯವಸ್ಥೆ ಈ ಥರ ಆಗೋಗ್ತಾ ಇದೆ, ಏನು ದೌರ್ಜನ್ಯ ತುಂಬ್ತಾ ಇದೆ, ಏನು ಅನ್ಟೆಕ್ಟಿವಿಟಿ ಮೇಲಿಂದ ಮೇಲೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಏನು ಪ್ರತಿ ಸಾರಿ ನಾವು ಏನೋ ಒಂದು ಆವೇಶವನ್ನು, ಒಂದು ಆಕ್ರೋಶವನ್ನು ರೆಪ್ರೆಸೆಂಟ್ ಮಾಡ್ತೀವಿ, ಅದು ನಿಜವಾಗ್ಲೂ ಕೂಡ ಒಬ್ಬ ದೊಡ್ಡ ನಟರಾಗಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ರೀತಿ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ. ಹಂಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟ ಏನಿದೆ ಅವರಿಗೆ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಇವತ್ತು ಸ್ವಾಗತ ಮಾಡಿಕೊಂಡು ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ, ಅವ್ರ ಸಿನಿಮಾನ ಬೆಂಬಲಿಸ್ತೀವಿ ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅವ್ರ ಪರ ನಿಂತು ಸಂವಿಧಾನ ಪರವಾಗಿರ್ತಕ್ಕಂಥ ಮತ್ತು ಸಮಾನತೆ ಪರವಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳನ್ನು ಪ್ರತಿ ಬಾರಿನ ಅವರು ಅಡ್ರೆಸ್ ಮಾಡುವಂಥ ರೀತಿ ಇದೆಯಲ್ಲ, ಅವರು ರೀಸೆಂಟಾಗಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹೇಳಿದರು, ಮಂಜುನಾಥ್ ಅದ್ದೇ ಸರ್ ಅವರ ಪುಸ್ತಕ ಬಿಡುಗಡೆಯಲ್ಲಿ ನಾನು ಸೀರಿಯಸ್ ಆಗಿ ಬಾಬಾ ಸಾಹೇಬ್ರನ್ನ ಓದ್ಕೊತಾ ಇದ್ದೀನಿ ಅಂತ. ಬಾಬಾ ಸಾಹೇಬ್ರನ್ನ ಓದೋದು ಅಂತಂದ್ರೆ ಭಾರತದ ಬಹುತ್ವವನ್ನು ಓದ್ದಂಗೆ ನಾವೆಲ್ಲರೂ ಇದ್ದೀವಿ. ಅಲ್ಲೇನಂತಂದ್ರೆ SC, ST, OBC, ಮೈನಾರಿಟಿ, ಮಹಿಳೆಯರು ಎಲ್ಲರೂ ಇದ್ದಾರೆ ಅಲ್ಲಿ. ಹಂಗಾಗಿ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಅಸಮಾನತೆಗಳನ್ನ, ಎಲ್ಲ ಈ ಥರದ್ದು ಏನೇ ಸಂಕೋಲಗಳಿದ್ರೆ ಕೂಡ ಎಲ್ಲ ಕೂಡ ವಿಮೋಚನೆ ಆಗಬೇಕು, ಎಲ್ಲರೂ ಕೂಡ ಮೈನ್ ಸ್ಟ್ರೀಮ್ ಬರಬೇಕು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ವಿಚಾರ ಏನಿದೆ ಅದನ್ನು ಮುನ್ನೆಲೆಗೆ ತರಬೇಕು. ಎಲ್ಲರೂ ಮನುಷ್ಯರನ್ನಾಗಿ ನೋಡುವಂಥ ರೀತಿ ನೀತಿಗಳೇನಿದ್ದಾವೆ ಅದನ್ನು ಚೆನ್ನಾಗಿ ಕಟ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾವೆ. ಜಡೇಶ್ ಸರ್ ಆಗಿರ್ಬೋದು ಮತ್ತು ದುನಿಯಾ ವಿಜಯಣ್ಣ ಆಗಿರ್ಬೋದು, ಈ ಥರದ್ದು ಏನೇ ಪ್ರಯತ್ನ ಮಾಡಿದ್ರು ಕೂಡ ನಾವು ಅವ್ರ ಜೊತೆ ನಿಲ್ತೀವಿ. ಅವ್ರು ಯಾವುದೇ ಮುಖಾಂತರ ಕೂಡ ಅವ್ರು ಎದುರುವಂಥ, ಅವ್ರು ವಿಮುಖ ಆಗುವಂಥದ್ದು ಯಾವ ಪ್ರಮೇಯನ ಬರೋದಿಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಜ್ಞಾವಂತ ಮನಸ್ಸುಗಳೇನಿದ್ದಾವೆ, ಸಂಶೋಧನಾ ವಿದ್ಯಾರ್ಥಿಗಳೇನಿದ್ದಾರೆ, ಸ್ನಾತಕೋತ್ತರ ವಿದ್ಯಾರ್ಥಿಗಳೇನಿದ್ದಾರೆ, ಪ್ರಜ್ಞಾವಂತ ಪ್ರಾಧ್ಯಾಪಕ ವರ್ಗಗಳೇನಿದ್ದಾವೆ, ಇಲ್ಲಿರ್ತಕ್ಕಂಥ ನೌಕರ ವರ್ಗ ಏನಿದೆ, ಎಲ್ಲರೂ ಕೂಡ ಅವ್ರ ಪರವಾಗಿ ನಿಲ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್. ಒಂದು ನಿಮಿಷ
ಹಿಂದೆ ಬರ್ರಿ ಎಲ್ಲ ಆರ್ಗನೈಸ್ ಮಾಡ್ರೆ ವಿದ್ಯಾರ್ಥಿಗಳು ಪ್ರಶಾಂತ್ ನೋಡಿ ಸಿನಿಮಾ ಬಂದ್ರು ಯಾಕೆ ನಾವು ಹಿಂದೆ ರಿಲೀಸ್ ಆಗಿರುವಂತಹ ಎಲ್ಲ ಚಿತ್ರಗಳಿಗೂ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ನೀಡ್ತಾನೆ ಬಂದಿದ್ದೀವಿ. ಈ ಚಿತ್ರ ಏನಕ್ಕೆ ವಿಶೇಷ ಆಯಿತು ನಮಗೆ ಅಂತಂದರೆ, ಲ್ಯಾಂಡ್ ಲಾರ್ಡ್ ಚಿತ್ರನ ಒಂದಷ್ಟು ಸಮೂಹಗಳು ಏನು ಮಾಡ್ತಾವೆ ಅಂದರೆ, ಇದು ಪ್ರಚಾರಕ್ಕೆ ಬರಬಾರ್ದು, ಈ ಸಿನಿಮಾ ಪ್ರಚಾರದಲ್ಲಿ ಬಂದರೆ ಜನಗಳು ನೋಡಿದ್ರೆ ಮುಂದೆಗಡೆ ಅವ್ರಿಗೆಲ್ಲ ಎಲ್ಲ ಜ್ಞಾನವಂತರಾಗ್ತಾರೆ, ಸ್ಥಿತಿವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಮೆಸೇಜ್ ಪಾಸ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಎಷ್ಟು ಅವಾಯ್ಡ್ ಮಾಡಬೇಕು ಅಷ್ಟು ಅವಾಯ್ಡ್ ಮಾಡಬೇಕು ಅಂತೇಳಿ ನಮ್ಮ ಕಿವಿಯ ಮೇಲೆ ಬಿತ್ತು. ನಾವು ಅವಾಗ ವಿಜಯಣ್ಣಂಗೆ ಕೇಳ್ಕೊಂಡ್ವಿ, ಸರ್ ಈ ಥರ ನಾವು ಒಂದು 15-20 ಜನ ಸಿನಿಮಾ ನೋಡ್ತಾ ಇದ್ದೀವಿ, ಈ ಥರ ನೀವು ಬಂದು ನಮ್ಮ ಜೊತೆಗೆ ಸೇರ್ಕೋತೀರಾ ಅಂತ ಕೇಳಿದ್ವಿ. ಅವ್ರು ಒಂದೇ ಮಾತಲ್ಲಿ ಇಲ್ಲಮ್ಮ ನೀವು ಮಾಡಿರಿ ನಾನು ಬರ್ತೀನಿ ಅಂತಂದರು. ಇವ್ರು ಕೊಟ್ಟು ಹುಮ್ಮಸ್ಸಿನಿಂದ 25 ಜನ ಇದ್ದವ್ರು ನಾವು 250 ಜನ ಆಗಿ ನಾವೇ ಸ್ವತಃ ಟಿಕೆಟ್ನ ಬುಕ್ ಮಾಡಿಕೊಂಡು ಇದೊಂದು ಜಾಥಾನ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ಎಲ್ಲರಿಗೂ ತಲುಪಿಸ್ಬೇಕು, ಲ್ಯಾಂಡ್ ಲಾರ್ಡ್ ಚಿತ್ರ ಎಲ್ಲರೂ ನೋಡಬೇಕು. ಲ್ಯಾಂಡ್ ಲಾರ್ಡರ್ ಇರುವಂಥ ಒಂದು ಶಿಕ್ಷಣದ ಬಗ್ಗೆ ಮಾಹಿತಿ ಆಗಿರ್ಬೋದು, ಸಂವಿಧಾನದ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಬಸವಿ ಬಗ್ಗೆ ಇರುವಂಥ ಒಂದು ಕಥೆ ಆಗಿರ್ಬೋದು, ಇದೆಲ್ಲವನ್ನು ನೋಡಬೇಕು. ಜನರು ಜಾಗೃತರಾಗಬೇಕು, ಮುಂದೆ ಶಿಕ್ಷಿತರಾಗಬೇಕು, ವಿದ್ಯಾವಂತರಾಗಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಪ್ರಪ್ರಥಮ ಬಾರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯವನ್ನು ಮಾಡಿದ್ದೀವಿ. ಇನ್ನು ಮುಂದೆ ಸಂವಿಧಾನದ ಪರವಾಗಿ ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು ಬಂದಂಥ ಎಲ್ಲ ಚಿತ್ರಗಳಿಗೂ ನಾವು ಇದೇ ರೀತಿ ಪ್ರೋತ್ಸಾಹನ ಕೊಡ್ತೀವಿ, ಇದೇ ರೀತಿ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಮೇಡಮ್. ಅವ್ರಿಗೊಂದ್ಸರಿ ಸಂವಿಧಾನ ಓದ್ಕೊಡಿ ಅಂತ ಕೇಳ್ತೀನಿ. ಈಗ ಒಂದೊಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಸಪೋರ್ಟ್ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳಂತೂ ಈ ಸರಿ ಸಪೋರ್ಟ್ ಮಾಡಿದ್ರೆ ನಿಜಕ್ಕೂ ಖುಷಿ ಆಗ್ತಿದೆ. ಯಾಕಂದರೆ ವಿದ್ಯಾರ್ಥಿಗಳು ಯಾವಾಗಲೂ ಅವ್ರದ್ದೇ ಆದಂಥ ಒಂದು ಶಿಕ್ಷಣ ಅದು ಇದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಮತ್ತು ಅವ್ರನ್ನ ನಾವು ನೋಡೋದೇ ಬೇರೆ ಪ್ರೊಟೆಸ್ಟ್ಗಳು ಆ ಥರದ್ದೆಲ್ಲ ಇದ್ದಾಗ ಅವ್ರಿಗೆ ಯಾವಾಗ ಅನ್ಯಾಯ ಆಗಿರುತ್ತೋ, ಸೊ ಈ ಥರದ್ದು ಇದಕ್ಕೆ ಅವ್ರ ಕೈ ಜೋಡಿಸಿರುವಂಥದ್ದು. ಸೊ ಒಂದೊಳ್ಳೆ ಕೆಲಸವನ್ನು ಮಾಡಿದಾಗ ಒಂದೊಳ್ಳೆ ಸಿನಿಮಾ ಎಲ್ಲರಿಗೂ ಇದು ಒಂದು ರೀತಿ ಇಂಪ್ಯಾಕ್ಟ್ ಆಗೋ ಸಿನಿಮಾ ಮಾಡಿದಾಗ ಈ ಥರದ್ದೊಂದು ಸಪೋರ್ಟ್ ಸಿಕ್ಕಿರೋದ್ರ ಬಗ್ಗೆ ನಿಮ್ಮ ನನ್ನೆಲ್ಲ ವಿದ್ಯಾರ್ಥಿಗಳ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಜೊತೆಗೆ ವಿದ್ಯಾರ್ಥಿಗಳು ಇರ್ತಿದ್ದಾರೆ, ಅದು ಎಲ್ಲ ಖುಷಿ ಇದೆ ನೋಡಿ. ಇವಾಗ ಸ್ಕಾಲರ್ಸ್ ಇವರೆಲ್ಲ ಡಾಕ್ಟರ್ ಇರ್ತಾರೆ. ನನಗೆ ಭಯ ಆಗುತ್ತೆ. PhD ಅಂತ ಕೋಲಾರದ ತಮ್ಮದು ಕೂಡ ನೋಡಿ PhD ಇವೆಲ್ಲ ಕೇಳಿಸ್ಕೊಳಕ್ಕೆ ಭಯ ಆಗುತ್ತೆ. ಗೊತ್ತಿಲ್ಲ. ಥ್ಯಾಂಕ್ಸ್ ಟು ಜಡೇಶ್ ಎಲ್ಲ ಕಾಲದಲ್ಲಿ ಹಾಗಾಗಿ ನಿಮ್ಮ ಈ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಅಂದರೆ ನೀವು ಸ್ಟೂಡೆಂಟ್ಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಇದೇ ಥರದ ಹೋರಾಟಗಳಲ್ಲಿ ನಾವು ಯಾವತ್ತೂ ಸಿದ್ಧ ಇರ್ತೀವಿ ಮತ್ತು ಜೊತೆಗಿರ್ತೀವಿ ಅಂತ ಸರ್, ಈ ಥರದ್ದು ಕಾಲ್ನಡಿಗೆ ಅನ್ನೋದು ಸೂಪರ್ ಸ್ಟಾರ್ ಆಗಿ ನಡ್ಕೊಂಡು ಬರ್ತಾ ಇರುವಂಥದ್ದು ರೋಡ್ಗಳಲ್ಲಿ. ಸೊ ಆ ಮಟ್ಟಿಗೆ ಸಿನಿಮಾವನ್ನು ಪ್ರಚಾರ ಮಾಡ್ತಿರುವಂಥದ್ದು. ಪ್ರತಿಯೊಬ್ಬ ಸೂಪರ್ ಸ್ಟಾರು ಅದೇ ಸಿನಿಮಾನ ಪ್ರಚಾರ ಇದೇ ಥರ ಮಾಡಬೇಕು ಅಂತ ಏನಿಲ್ಲ, ಆದರೆ ಮುಂದೆ ನಿಂತು ನಿಮ್ಮ ಥರ ರೀತಿ ಪ್ರಚಾರ ಮಾಡಿದ್ರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ, ನೀವು ಸಿನಿಮಾ ತಂಡದ ಪರ ಇದ್ದಂಗೆ ಆಗುತ್ತೆ ಅನ್ನೋದೊಂದು. ಹೌದು ನನಗೆ ಈಗ ಒಂದು ಸಿನಿಮಾ ವಿಚಾರ ಅಂತ ಬಂದಾಗ ವಿಚಾರಗಳಿದ್ದಾಗ ನಾವು ಇಳಿದು ನಿಂತ್ಕೋಬೇಕಾಗುತ್ತೆ. ಯಾಕಂದರೆ ಇವತ್ತು ಎಷ್ಟೋ ಜನ ಇವರೆಲ್ಲ ತುಂಬ ಓದ್ಕೊಂಡಿರೋರು, ಇನ್ನೂ ಇವ್ರಿಗಿನ್ನ ಕಡಿಮೆ ಓದ್ತಿರೋ ಮಕ್ಕಳಿಗೆ ಇದು ಅರಿವಾಗಬೇಕು. ಸೊ ಹಂಗಾಗಿ ನಾನು ಅವ್ರ ಪರವಾಗಿ ನಿಂತಿದ್ದೀನಿ ನಾನು. ಮತ್ತು ನಾನು ಈ ಥರದ ಕೆಲಸಗಳಿಗೆ ಯಾವತ್ತಿದ್ರೂ ಸಿದ್ಧ. ನಾನು ಯಾವಾಗಲೂ ಇವ್ರ ದನಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಓದಿನ ಮೇಲೆ ಗೌರವ ಇದೆ. ನೀವೆಲ್ಲ ಓದ್ಕೊಂಡಿರೋ, ನೀವೆಲ್ಲ ಜರ್ನಲಿಸಮ್ ಮಾಡಿ ಎಷ್ಟು ತಿಳ್ಕೊಂಡಿರ್ತೀರ, ಅದು ಹಂಗಾಗಿ ತಾವು ಕೂಡ ಇಷ್ಟು ಸಮಾಧಾನವಾಗಿ ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ. ಹಾಗಾಗಿ ನಾನು ಏನು ಖುಷಿ ಅನ್ನೋಕ್ಕಿಂತ ಹೆಚ್ಚಾಗಿ ಎಮೋಷ್ನಲ್ ಆಗ್ತೀನಿ. ನಮ್ಮ ಸಿನಿಮಾನ ನಾವು ಉಳಿಸ್ಕೋಬೇಕು ಯಾವತ್ತಿದ್ರು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಯಾವಾಗ ಕೆಲವೊಬ್ಬರಿಗೆ ಅಷ್ಟೇ, ನೀವು ಒಳ್ಳೆ ವಿಚಾರ ಇಟ್ಕೊಂಡು ಬಂದಾಗ ಪ್ರಚಾರಗಳು ಸರಿ ಆಗದೇ ಇದ್ದಾಗ ಸಿನಿಮಾಗಳ ವಿಚಾರ ಯಾರ ಮನಸ್ಸಿಗೆ ಮುಟ್ಟಲ್ಲ.
ಸರಿ, ಅದಕ್ಕೆ ಕಮರ್ಷಿಯಲ್ ಸಿನಿಮಾಗಳನ್ನ ಇದರಿಂದ 2 ಸಿನಿಮಾ ಬಿಟ್ಕೊಟ್ಟಾದ್ಮೇಲೆ ಈ ಥರದೊಂದು ಕಂಟೆಂಟ್ ಇಟ್ಕೊಂಡಾಗ ಅದನ್ನು ಜನರಿಗೆ ತಲುಪಿಸೋದು ಹೀರೋ ಆಗಿ ಎಷ್ಟು ಜವಾಬ್ದಾರಿ ಇರಬೇಕು ಅನ್ನೋ ತೋರಿಸ್ಕೊಟ್ಟಿದ್ದೀವಿ. ಹಿಂದಿನ ಸಿನಿಮಾಗಳನ್ನು ಅಷ್ಟೇ ಈಗ ನಿರ್ಧಾರ ಕಾಲ್ನಡಿಗೆ ಮೂಲಕ ಹೋಗಿ ಅದನ್ನೆಲ್ಲ ಜನರಿಗೆ ತಲುಪಿಸೋದು ನಿಜಕ್ಕೂ ಒಂದು ಐಡಿಯಾ ಅಂತ ಹೇಳ್ಬೋದು, ಒಂದು ಉದ್ದೇಶ ಇರುತ್ತೆ ಅಂತ ಹೇಳ್ಬೋದು. ಈ ಎಲ್ಲ ಪ್ರಯತ್ನಗಳಿಗೆ ಅವರ ಒಂದು ಆಶಯ ಅವರ ಮೂಲಕ ನೀವು ಸೇರಿಸಿ ಹೋಗ್ತಿರುವಂಥದ್ದು ಅವರ ಈ ಒಂದು ಪ್ರಯತ್ನಕ್ಕೆ ಇಲ್ಲಿಯೂ ಸಿಗ್ಬೋದೆಯಾ? ನೀವೆಲ್ಲರೂ ತಾವು ಮಾಧ್ಯಮದವರು ಸಹ ಸೇರಿ ಏನು ಯುವ ಪೀಳಿಗೆ ಬಿಟ್ಟಿರಲ್ಲ, ಏನು ಸ್ಕಾಲರ್ಸ್ PhD ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಇನ್ನೊಂದು ವಿಷಯನ ಹೇಳೋಕ್ಕೆ ನಮಗೆ ಹುರಿದುಂಬಿಸಿ ಶಕ್ತಿ ಕೊಡೋ ಥರ ಇದು ಸಮಾಜ. ಮೈಸೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ನಮಗೇನಾಗಿದೆ, ನಾವು ಇನ್ನೊಂದಷ್ಟು ಕೆಲಸಗಳಿರೋದ್ರಿಂದ ಇಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಎಲ್ಲ ಯೂನಿವರ್ಸಿಟಿಯವರು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಮಾಡಲಿ, ಎಲ್ಲ ಆದಮೇಲೆ ಒಟ್ಟಿಗೆ ನನಗೆ ಒಂದು ಆಸೆ ಇದೆ. ಅಂದರೆ ಉದಾಹರಣೆಗೆ ಈಗ ಸ್ಕಾಲರ್ಗಳು PhD ಹೋಗ್ತಿದ್ದಾರೆ, ಇವ್ರದ್ದೊಂದು ತಂಡಕ್ಕೆ ಭೇಟಿ ನೀಡಿ ಅವ್ರಿಗೊಂದು ಲೈಕ್ ಥ್ಯಾಂಕ್ಸ್ ಗಿವಿಂಗ್ ಮಾಡಿ ಎಲ್ಲ ಯೂನಿವರ್ಸಿಟಿಗೂ ಹೋಗಿ ಬರೋಣ ಅನ್ನೋ ಆಸೆ. ಫಸ್ಟ್ ಮೊದಲು ಸಿನಿಮಾ ನೋಡಲಿ ಅವರು. ನಾನು ಹೋದರೆ ಸುಮ್ಮನೆ ಏನಾಗುತ್ತೆ, ಎಲ್ಲ ಬರ್ತಾರೆ, ಫೋಟೋ ನಿಂತ್ಕೊಳ್ತಾರೆ, ಅದಾಗ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ವಿಷಯ ಏನು, ಇದೊಂದು ಹೋರಾಟ ಅಂದ್ರೇನು, ಯಾರ ಮೇಲೂ ದ್ವೇಷಕ್ಕಲ್ಲ, ಸೇಡಿಗಲ್ಲ, ಕಿಚ್ಚಿಗಲ್ಲ. ಇದು ನನ್ನ ಸಂವಿಧಾನಕ್ಕೋಸ್ಕರ ಹೋರಾಟ, ಇದು ನನಗೋಸ್ಕರ ಹೋರಾಟ ಮಾಡ್ಕೋತಾ ಇದ್ದೀನಿ. ಅಂದರೆ ನನ್ನ ಬದುಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ನೋಡಲಿ, ನೋಡಾದ್ಮೇಲೆ ಎಲ್ರಿಗೂ ಒಂದೊಂದು ತಂಡವಾಗಿ ಅದನ್ನು ಸಪ್ರೇಟ್ ಮಾಡಿ ಅವ್ರಿಗೆಲ್ಲ ಹೋಗಿ ನಾನು ಮೀಟ್ ಮಾಡಿ ಅವ್ರಿಗೆ ಥ್ಯಾಂಕ್ಸ್. ಸರ್, ಇನ್ನೊಂದು ವಿಶೇಷ ಅಂತಂದರೆ ಇನ್ನೊಂದು ಮಗುಗೆ ಭೀಮಪುತ್ರಿ ಅಂತ ಹೌದು, 1 ಲಕ್ಷ ಬಾಂಡ್ ಬೇರೆ ಕೊಡ್ತೀವಿ. ಹೌದೌದು. ಯೂನಿವರ್ಸಿಟಿ ಕಡೆಯಿಂದ ಅವ್ರು 25,000 ನಮ್ಮ ಸಿನಿಮಾ ತಂಡಕ್ಕೆ ಕೊಟ್ಟರು. ಅದಕ್ಕೆ ನಾನೊಂದು ಸ್ವಲ್ಪ ಸೇರಿಸಿ ಆ ಮಗು ವಿದ್ಯಾಭ್ಯಾಸಕ್ಕಾಗಲಿ ಅಂತ ಅದನ್ನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಆ ಮಗುಗೆ. ಯಾಕಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯೆ ಮೂಲ, ಅದರಲ್ಲೂ ಹೆಣ್ಣುಮಕ್ಕಳು ವಿದ್ಯೆ ಕಲಿತಾರದು, ಅದಕ್ಕಿಂತ ದೊಡ್ಡ ವಿಷಯ ಇನ್ಯಾವುದೂ ಇಲ್ಲ. ಇವತ್ತೇನು ಈ ಕೂಗುಗಳಿದೆ, ಈ ಥರ ಕೂಗುಗಳು ಹೆಣ್ಣು ಮಕ್ಕಳು ಸಮೇತ ಯಾವತ್ತು ಕೂಗ್ತಾರೋ ಅವತ್ತು ನಮಗೆ ಸಮಾನತೆ ಕಂಪ್ಲೀಟಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯುವ ಪುತ್ರಿ ಅನ್ನೋದು ಅಲ್ಲಿ ಬಂದ ಸ್ಪಾಟಲ್ಲಿ ಅವರು ನಮ್ಮ ಸ್ನೇಹಿತರು ಹೇಳಿದ್ರು. ಹಂಗಾಗಿ ನನಗೆ ಮೈನ ಜುಮ್ ಅಂದ್ಬಿಡ್ತು ಒಂದು ಸೆಕೆಂಡ್, ಏನಪ್ಪ ಇದು ಸಕಲಾಗಿದೆಯಲ್ಲ ಇದು ಅಂತ. ಹಾಗಾಗಿ ಅದನ್ನು ಭೀಮಪುತ್ರಿ ಅಂತ ಇದ್ದೆ. ಸಮಾನತೆ ಬಗ್ಗೆ ಹೇಳೋಕೆ ಒಂದಷ್ಟು ಜಾತಿಗೆ ಅದನ್ನು ತಲುಪಾಕೊಂತ ಸರ್, ಇಲ್ಲಿ ಸರ್ ಜಾತಿ ಸರ್ ಈಗ ಬಾಬಾ ಸಾಹೇಬರು ಬರೆದಿರೋದು ಎಲ್ಲರಿಗೂ ಹೊರತು ಪ್ರತ್ಯೇಕವಾಗಿ ಒಂದು ಜಾತಿಗೆ ಬರೆದು ಅವ್ರು ಯಾವತ್ತೂ ಅದ್ರ ಪರವಾಗಿ ನಿಂತಿಲ್ಲ ಸರ್. ಯಾಕಂದರೆ ಅವರು ಅಷ್ಟೊಂದು ವಿದ್ಯಾಭ್ಯಾಸಗಳು ಮಾಡಿ ಅಷ್ಟೊಂದು ಡಿಗ್ರಿಗಳನ್ನ ತೊಗೊಂಡು ಅವ್ರ ಮಕ್ಕಳು ಸತ್ತೋದ್ರೂ ಕೂಡ ಅವ್ರು ಹೋಗೋಕ್ಕಾಗದಿರ ಹತ್ಕೊಂಡು ಕೂತು ಓದು ಬಂದು ಸಂವಿಧಾನ ಬರೀತಾರೆ ಅಂದರೆ ಅವತ್ತು ಯಾರು ಅವ್ರ ಜಾತಿ ನೋಡಿಲ್ಲ ಸರ್. ಅದೊಂದು ತಪ್ಪು ತಿಳುವಳಿಕೆ ಇದೆ. ದಯಮಾಡಿ ಯಾರೇ ಆಗಲಿ ಬಾಬಾ ಸಾಹೇಬ್ರನ್ನ ಜಾತಿಗೆ ಅಂಟಿಸ್ಬಿಡಿ. ಅವ್ರ ಜಾತಿಗೋಸ್ಕರ ಮಾಡಿದಲ್ಲ, ಇದು ಸಮಾನತೆಗೋಸ್ಕರ ಮಾಡಿರೋದು. ಯಾಕೆ ಅದನ್ನು ಪದೇ ಅವ್ರು ಯಾಕೆ ಹೆಸರು ತಂದ ತಕ್ಷಣ ಯಾಕೆ ಅದೊಂದು ಕಪ್ಪು ಇದಕ್ಕೆ ತಳ್ಳುತ್ತಾರೆ? ಯಾವಾಗಲೂ ತಳ್ಳಬೇಡಿ ಸರ್. ಪ್ರತಿಯೊಬ್ಬರಿಗೂ ಬೇಕು ಸರ್, ಪ್ರತಿಯೊಂದು ಕಮ್ಯುನಿಟಿಗೂ ಸಂವಿಧಾನ ಬೇಕು ಸರ್, ಪ್ರತಿಯೊಂದು ಕಮ್ಯುನಿಟಿಗೆ ಬೇಕು ಆಯ್ತಾ, ಪ್ರತಿಯೊಬ್ಬ ನಾಗರಿಕನಿಗೆ ಬೇಕು, ಪ್ರತಿಯೊಬ್ಬ ಕಮ್ಯುನಿಟಿಗೆ ಬೇಕು, ಪ್ರತಿಯೊಬ್ಬ ಹೆಣ್ಣು ಮಗುಗೆ ಬೇಕು. ದಯಮಾಡಿ ಅದನ್ನು ತಿಳ್ಕೊಳ್ಳಿ. ಅವತ್ತು ನಿಮಗೆ ಬೇಡ ಅಂದೇಳಿ ಅವತ್ತು ನಾವೇನು ಮಾತಾಡಬೇಕು ನಾವು ಹೇಳ್ತೀವಿ. ಯಾಕೆ ಅದನ್ನು ಓದ್ದಿರ ಮಾತಾಡ್ತೀರಾ? ಯಾವಾಗಲೂ ಈಗ ಬಾಬಾ ಸಾಹೇಬರು ಸಂವಿಧಾನ ಅಂದ ತಕ್ಷಣ ಸೈಡ್ಗೆ ಯಾಕೆ ತಳ್ತೀರ? ತಳ್ಳಬೇಡಿ. ಇದೊಂದು ದೊಡ್ಡ ಅಗಾಧವಾದ ಶಕ್ತಿ. ಇದು ಮತ್ತೆ ಕೆಣಿಸಿ ಯಾಕೆ ಮಾತಾಡಿಸ್ತೀರ? ಇಲ್ಲ, ಆದರೂ ಎಲ್ಲರೂ ಒಂದೇ ಕೇಳ್ಕೊತಾ ಇರೋದು ಸಂವಿಧಾನ ಓದಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಇನ್ನೇನು ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದ್ರು ನಮ್ಗೆ ಅದು ಬೇಕಾಗಿಲ್ಲ, ಸಂವಿಧಾನ ಓದಿ. ನಾಳೆ ದಿವಸ ನಿಮ್ಮ ಮಕ್ಕಳಿಗೆ ಬೇಕಾಗಿರೋದು ಅದು ಶಿಕ್ಷಣ ತಾನೇ. ಶಿಕ್ಷಣಕ್ಕೆ ಏನು ಬೇಕು? ಸಂವಿಧಾನ ಬೇಕು ತಾನೇ. ಸಂವಿಧಾನ ಅಂದರೆ ಏನು, ಕಾನೂನು ಅಂದರೆ ಏನು, ಅವೆಲ್ಲ ತಿಳ್ಕೊಳ್ಳಿ ಅನ್ನೋ ಆಸೆ ನನಗೆ. ಇಷ್ಟೇ ನಮ್ಮ ಹೋರಾಟ, ಇನ್ನೇನು ಇಲ್ಲ. ಎಲ್ಲ ಸಮುದಾಯಗಳಿಗೂ ಬಾಬಾ ಸಾಹೇಬರು ಬೇಕು. ಅವ್ರು ಯಾವತ್ತು ಯಾವ ಸಮುದಾಯವನ್ನು ಇದನ್ನು ಮಾಡ್ಕೊಂಡಿಲ್ಲ. ಅವರು ಅದಕ್ಕೊಂದು ಇದನ್ನು ಎಳೆಯೋದು ಬೇಡ, ಗೆರೆನ ಎಳೆಯೋದು ಬೇಡ. ಏನು ಕರೆಕ್ಟಾಗಿ ನಾನು ಹೇಳಿದ್ದು ಅಲ್ವರಾ? ನಮಗೆ ನೋವಾದಾಗಲೇ ನಾವು ಕಿರ್ಚಾಡ್ತೀವಲ್ವಾ? ಯಾಕೆ ನೋವು ಮಾಡ್ತೀರಾ? ನೋವು ಮಾಡಬೇಡಿ, ಪದೇ ನೋವು ಮಾಡಬೇಡಿ. ನೋಡಿ, ಎಲ್ಲೋ ಒಂದು ಕಡೆ ಒಂದು ದಿವಸ ಇದು ದೊಡ್ಡ ಮಟ್ಟಕ್ಕಾಗಿ ಎಲ್ಲರ ಮನೆಯಲ್ಲೂ ಸಂವಿಧಾನ ಓದಂಗೆ ಆಗೇ ಆಗುತ್ತೆ. ಅದು ಸತ್ಯ ಕೂಡ. ನಿನ್ನೆ ಸ್ವಾಮೀಜಿಗಳು ಸಿನಿಮಾ ನೋಡಿದ್ದಾರೆ. ನನಗೆ ಅದು ಖುಷಿ ಅನ್ನಿಸ್ತು. ಅಂದರೆ ಎಲ್ಲ ಮಟ್ಟದ ಸ್ವಾಮೀಜಿಗಳು ಬಂದು ಸಿನಿಮಾನ ನೋಡಿ ಇವತ್ತು ಅವರು ಕೂಡ ಆ ಸಿನಿಮಾ ಬಗ್ಗೆ ಪ್ರಶಂಸೆ ಕೋರಿ ಬರೆದಿದ್ದಾರೆ. ಹಾಗಾಗಿ ಎಲ್ಲ ಮಟ್ಟದ ಸ್ವಾಮೀಜಿಗಳು ಕೂಡ ನನ್ನ ನಮಸ್ಕಾರ ತಿಳಿಸ್ತೀನಿ. ಸರ್, CM ಸಿದ್ದರಾಮಯ್ಯ ಅವರು ಯಾವಾಗ ಬರ್ತಾರೆ? ಅವರು ಈಗ ಇನ್ನೊಂದು 2-3 ದಿವಸದಲ್ಲಿ ನೋಡ್ತಾರೆ. ಆಮೇಲೆ ಈಗ DK ಸರ್ ಕೂಡ ಇನ್ನೊಂದು 2ನೇ ತಾರೀಕಿನ ನೋಡ್ತೀನಿ ಅಂತ ಹೇಳಿದ್ದಾರೆ. 2-3 ತಾರೀಕು ಕೂಡ ನೋಡ್ತಾರೆ. ಶಿವಣ್ಣ ಅವ್ರು ಈಗ ನೋಡ್ತಾ ಇದ್ದಾರೆ. ಹಾಗೆ ಶಿವಣ್ಣ ಅವರು ಯಾವಾಗಲೂ ಪ್ರೀತಿಸುವಂಥ ವ್ಯಕ್ತಿ, ನೀವು ಅಂತ ಪೂಜಿಸ್ತೀರಿ. ಶಿವಣ್ಣ ಕರೆದಾಗ ಏನಂತ ಅವರು ನಾನು ನೋಡ್ತೀನಮ್ಮ, ನಾನು ನೋಡಲೇಬೇಕಮ್ಮ, ತುಂಬ ಒಳ್ಳೆಯ ವಿಷಯ ಮಾಡಿದ್ದೀರಂತೆ, ನಾನು ಬರ್ತೀನಮ್ಮ. ನನಗೆ ಅವರೇ ದೊಡ್ಡ ಶಕ್ತಿ. ಅವ್ರು ಬಂದು ಅಂದರೆ ಖಂಡಿತವಾಗ್ಲೂ ಅವರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ?
ಸಂವಿಧಾನಕ್ಕೆ ಅವರು ಕೂಡ ಗೌರವ ಕೊಡ್ತಾರೆ. ಅಷ್ಟು ದೊಡ್ಡ ಮನುಷ್ಯ ಇವತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟು ಸಿನಿಮಾ ಬದಿಗಿಟ್ಬಿಡೋಣ. ಹೌದಮ್ಮ, ಇಷ್ಟು ದೊಡ್ಡ ಚರ್ಚೆನಪ್ಪ ಇದು, ಸಂವಿಧಾನದ ಬಗ್ಗೆ ಇದೆ, ನಾನು ಬಂದು ನೋಡ್ತೀನಿ ಅಂತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಶಕ್ತಿ ನಮಗೆ? ಅದ್ರ ಮೂಲಕ ನಿಮ್ಮ ಅಭಿಮಾನಿಗಳು ನಾವೆಲ್ಲ ಒಂದೇ ಹೇಳ್ತಾರೆ, ಸಿನಿಮಾ ಇವತ್ತು ತುಂಬ ಚೆನ್ನಾಗಿ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಆದರೆ ಇದು ಪ್ರತಿ ಹಳ್ಳಿಗೂ ತಲುಪಬೇಕು, ಮನೆಗೂ ತಲುಪಬೇಕು. ಇಲ್ಲಿ ಯಾವುದೇ ಥರದ ಭೇದ ಭಾವ ಇದ್ದೀರಾ ಎಲ್ಲರೂ ನೋಡಬೇಕು. ಸರ್, ಇದರ ನಡುವೆ ಪೈರಸಿ ಕೂಡ ಬಂದಿದ್ದಾಗಲೂ ನಿಮ್ಮ ಸಿನಿಮಾ ಕೂಡ ಮೊಬೈಲ್ನಲ್ಲಿ ಕಾಣಿಸ್ಕೊಳ್ತಾ ಇರೋದು ಏನು ಅದಕ್ಕೆ? ಅಮ್ಮ, ಈಗ ಪೈರಸಿ ಮಾಡೋರು ಇದ್ದೇ ಇರ್ತಾರೆ, ಅದಕ್ಕೆ ಸರ್ಕಾರ ಗಮನ ಹರಿಸಬೇಕು ಈ ವಿಷಯದಲ್ಲಿ. ಇನ್ನೊಂದು, ಪೈರಸಿ ಇದ್ದರೂ ಕೂಡ ನೋಡಿ ನಮ್ಮವರು ನನ್ನವರು ಅಂತ ಬಂದು ನೋಡ್ತಾರಲ್ಲ, ಇದೇ ನಮಗೆ ದೊಡ್ಡ ಶಕ್ತಿ ಇದೆ. ಯಾವತ್ತು ಡೂಪ್ಲಿಕೇಟೇ ಒರಿಜಿನಲ್ ಯಾವಾಗಲೂ. ಅವರಿಗೊಂದು ಅವಕಾಶ. ಜೈ ಭೀಮ್. ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಅಸಾಳ ಗ್ರಾಮ ಅಂದ್ಬಿಟ್ಟು ಆ ಒಂದು ಗ್ರಾಮದಿಂದ ಬಂದಿರೋದು. ನಮ್ಮ ಕಡೆ ಏನಂತಂದ್ರೆ ನಮ್ಮ ಕಡೆ ಜಾತಿ ವ್ಯವಸ್ಥೆ ಅನ್ನೋದು ಜಾಸ್ತಿ ಇದೆ. ನಾನು ಆಕ್ಚುಲಿ ಯಾವುದೇ ಒಂದು ಮೂವಿಗಳು ನೋಡೋದು ನಾನಲ್ಲ. ನಮ್ಮ ದುನಿಯಾ ವಿಜಯ್ ಸರ್ ಅವರು ಭೀಮಾ ಅಂದ್ಬಿಟ್ಟು ಭೀಮಾ ಅಂತ ಒಳ್ಳೆ ಮೂವಿ ಮಾಡಿದ್ದಾರೆ. ಏನೋ ಹುಡುಗರೆಲ್ಲ ಡ್ರಗ್ಸ್ ಅದು ಇದೆಲ್ಲ ಅಡಿಕ್ಟ್ ಆಗ್ಬಿಟ್ಟು ಅದರೆಲ್ಲ ಹೋದ್ರು, ಒಳ್ಳೆ ಸಂದೇಶ ತೋರಿಸಿದ್ದಾರೆ. ಇವಾಗ ಏನೋ ಲ್ಯಾಂಡ್ ಲಾರ್ಡ್ ಅಂದ್ಬಿಟ್ಟು ಏನೋ ಜಾತಿ ವ್ಯವಸ್ಥೆ ಏನಿತ್ತು, ಸಮಾನತೆ, ಅದನ್ನೆಲ್ಲ ಈ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ. ಆದ್ರಿಂದ ನಮ್ಮ ದುನಿಯಾ ವಿಜಯ್ ಸರ್ ವಿರುದ್ಧ ಯಾರೇ ಒಂದು ಬರಲಿ, ಅವ್ರ ವಿರುದ್ಧ ನಾವು ಇರ್ತೀವಿ. ಯಾವತ್ತು ನಮ್ಮ ಯೂನಿವರ್ಸಿಟಿ ಆಗಲಿ, ನಮ್ಮ ಹುಡುಗರಾಗಲಿ, ಎಲ್ಲರೂ ಅವರಿಗೆ ಬೆಂಬಲ ಇದ್ದೇ ಇರ್ತಾರೆ. ಜೈ ಭೀಮ್. ಬರಪ್ಪ, ಸಾಕಾಯ್ತು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅವರ ಜವಾಬ್ದಾರಿ ಕೂಡ ಆಗಿತ್ತು. ಪ್ರಶಾಂತ್ ಮೊಬೈಲು ಸರ್ ಒಂಚೂರು ಈ ಕಡೆ ನೋಡಿ ಸರ್, ಇಲ್ಲಿ ನೋಡಿ ಸರ್, ಈ ಕಡೆ ನೋಡಿ ಹೆಂಗ ಒಂಚೂರು. ಬನ್ನಿ ಅಶೋಕ ಗಾಡಿಯಲ್ಲಿ Thank you.